ಏ ಮೊದಲಿಗೆ ನಮ್ಮ ಬಸವಣ್ಣಗ ಶರಣಾರ್ಥಿ ಕೂಡಿ ಕುಂತ ದೈವಕ್ಕ ನಮನ ಈ ದಿನ ತಮಗ ಎಲ್ಲರ ಕಾಡಿನ ಮಾಹಿತಿ ಹೇಳುವೆನು ತಮ್ಮ ಮುಂದೆ. ಏ ಮೊದಲಿಗೆ ನಮ್ಮ ಬಸವಣ್ಣಗ ಶರಣಾರ್ಥಿ ಕೂಡಿ ಕುಂತ ರೈತರಿಗೆ ನಮನ ಈ ದಿನ ತಮಗ ಭೂ ಸಂಪನ್ಮೂಲ ಸಮೀಕ್ಷೆ ಕಾಡಿನ ಮಾಹಿತಿ ಹೇಳುವೆನು ತಮ್ಮ ಮುಂದೆ. ಗೀಯಗ 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 ಈ ಹಿಂದ ನಮ್ಮ ರೈತರು ಸಾವಯವ ಗೊಬ್ಬರನ ಹೆಚ್ಚೆಚ್ಚು ಬಳಸತಿದ್ರು. ರಸಗೊಬ್ಬರನ ಬಹಳ ಕಡಿಮೆ ಬಳಸತಿದ್ರು. ಹೆಚ್ಚಿನ ಬೆಳೆಯತಿದ್ದರು, ರೈತರು ಆರಾಮ ಇರತಿದ್ದರು, ಖುಷಿಯಿಂದ ಜೀವನ ನಡೆಸುತ್ತಿದ್ದರು ನಮ್ಮ ರೈತರು ಆಗಣ್ಣ. ಗೀಯಗ 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 ಇವತ್ತು ನಮ್ಮ ರೈತರು ರಸಗೊಬ್ಬರನ ಹೆಚ್ಚಿಗೆ ಬಳಸತಾರ್ರಿ. ಸಾವಯವ ಗೊಬ್ಬರನ ಹಾಕುವುದ ಬಿಟ್ಟಾರಿ. ಇಳುವರಿ ಕಡಿಮೆಯಾಗಿ ನಮ್ಮ ರೈತರು ಚಿಂತೆಗೆ ಈಡಾಗ್ಯಾರ್ರಿ. ನಷ್ಟದಿಂದ ಬಲು ಕಷ್ಟ ಪಡ್ತಾರ, ದುಃಖಕ್ಕ ಅವರು ಒಳಗಾಗ್ಯಾರಿ. ಗೀಯಗ 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 ಹೆಚ್ಚಿಗೆ ಬೆಳೆ ಬರಬೇಕಂದ್ರೆ ಅದಕ್ಕೇನು ಮಾಡ್ಬೇಕಂದ್ರೆ ಎಲ್ಲರಾಯ ಕಾಡಿನ ಮಾಹಿತಿನ ಅನುಸರಿಸಬೇಕು. ಎಲ್ಲರಾಯ ಕಾಡು ಅಂದರೆ ಏನಂತ ತಿಳಿಯಬೇಕ್ರಿ. ಭೂ ಸಂಪನ್ಮೂಲ ಸಮೀಕ್ಷೆ ಕಾಡು ಅಂತ ಅದಕ್ಕೆ ಕರೀತಾರೆ. ಇದರಂಗ ನಡೆದರ ನಿಮ್ಮ ಬಾಳು ಬಂಗಾರಾಗತೈತಿ ತಿಳಿರಣ್ಣ. ಗೀಯಗ 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 ರಿವಾರ್ಡ್ ಯೋಜನದಾಗ ಜಲನಯನ ಅಭಿವೃದ್ಧಿ ಇಲಾಖೆ ರಾಷ್ಟ್ರೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂಬಳಕೆ ನಿಯೋಜನೆ ಸಂಸ್ಥೆ ರಾಜ್ಯದ ಕೃಷಿ ವಿಶ್ವವಿದ್ಯಾಲಯದೊಳಗ ಸಂಯೋಗದೊಳಗ ಮಣ್ಣಿನ ಫಲವತ್ತತೆ ಪರೀಕ್ಷೆ ಮಾಡ್ತಾರಣ್ಣ. ನಿಮಗ ಒಂದು ಎಲ್ಲರಾಯ ಕಾರ್ಡ್ ಕೊಡ್ತಾರಣ್ಣ. ಗೀಯಗ 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 ಎಲ್ಲರಾಯ ಕಾಡಿನೊಳಗ ಭೂಮಿಯ ಮೇಲ್ಮೈಯ ಲಕ್ಷಣ ಇರತೈತ್ರಿ. ಮಣ್ಣಿನ ಗುಣಧರ್ಮ ಇವುಗಳಿಗೆ ತಕ್ಕಂತ ನೀರಿನ ಸಂರಕ್ಷಣಾ ಕ್ರಮ. ಎಲ್ಲ ಅಂಶಗಳು ಕಾಡಿನೊಳಗ ಇರ್ತಾವು ತಾವು ತಿಳಿರಣ್ಣ. ಎಲ್ಲಾರ ಕಾಡಿನಂಗ ನಡೆದರ ನಿಮ್ಮ ಬಾಳು ಹಸನಾಗತೈತ್ರಣ್ಣ. ಗೀಯಗ 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 ಎಲ್ಲರಾಯ ಕಾಡಿನೊಳಗ ವಿವಿಧ ಬಣ್ಣಗಳಲ್ಲಿ ಭೂಮಿ ಗುರ್ತ ಮಾಡ್ತಾರಣ್ಣ. ಪೋಷಕಾಂಶ ಅತಿ ಹೆಚ್ಚು ಇದ್ದರೆ ಕಡಿ ಹಸಿರು ಬಣ್ಣದಿಂದ ಹೆಚ್ಚಿಗೆ ಇದ್ದರೆ ಹಸಿರು ಬಣ್ಣದಿಂದ ಮಧ್ಯಮವಿದ್ದರೆ ಹಳದಿ ಬಣ್ಣದಿಂದ ಕಡಿಮೆ ಇದ್ದರೆ ಕೇಸರಿ ಅತಿ ಕಡಿಮೆ ಇದ್ದರೆ ಕೆಂಪು ಬಣ್ಣದಿಂದ ಗುರ್ತ
ಮೋಸ ಮಾಡುತ್ತಾರೆ ಎಲ್ಲರ ಈ ಕಾಡಿನಂಗ ನಡೆದಾರ ನಿಮ್ಮ ಬಾಳು ಬಂಗಾರ ಆಗ್ತೈತನ್ನೋದ ತಿಳಿರಣ್ಣ ಈಯಗ ಆಗೀಯಗ ಈಯಗ ಈಯಗ ಆಗೀಯಗ ಈಯಗ ಕೆಂಪು ಬಣ್ಣದಿಂದ ಗುರ್ತ ಮಾಡಿ ಅಲ್ಲಿ ನಾಡಿನೊಳಗ ನಿಮ್ಗೆ ಕೊಡ್ತಾರನ್ನ ಈಯಗ ಆಗೀಯಗ ಈಯಗ ಈಯಗ ಆಗೀಯಗ ಈಯಗ ಮಣ್ಣಿನ ಗುಣಧರ್ಮಕ್ಕ ತಕ್ಕಂತ ಸೂಕ್ತ ಬೆಳೆಗಳ ಆಕೆಯ ಪಟ್ಟಿಯಲ್ಲಿ ಇರತೈತಿ ತಿಳಿರನ್ನ ಭೂಮಿಯೊಳಗಿನ ಪೋಷಕಾಂಶ ಮಟ್ಟ ಅತಿ ಕಡಿಮೆ ಇದ್ದಲ್ಲಿ 1.67ರಷ್ಟು ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಒದಗಿಸಬೇಕು ಪೋಷಕಾಂಶ ಮಟ್ಟ ಕಡಿಮೆ ಇದ್ದಲ್ಲಿ ಅದು ಕಡಿಮೆ ಇದ್ದಲ್ಲಿ 1.33ರಷ್ಟು ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಒದಗಿಸಬೇಕು ಪೋಷಕಾಂಶ ಮಟ್ಟ ಹೆಚ್ಚು ಇದ್ದಲ್ಲಿ 0.67ರಷ್ಟು ಪ್ರಮಾಣ ಪೋಷಕಾಂಶ ಒದಗಿಸಬೇಕು ಪೋಷಕಾಂಶ ಮಟ್ಟ ಅತಿ ಹೆಚ್ಚು ಇದ್ದಲ್ಲಿ ಅದು ಹೆಚ್ಚು ಇದ್ದಲ್ಲಿ 0.33ರಷ್ಟು ಪ್ರಮಾಣ ಪೋಷಕಾಂಶ ಒದಗಿಸ್ಬೇಕ್ರಿ ಈಯಗ ಆಗೀಯಗ ಪೋಷಕಾಂಶದ ಮಟ್ಟ ಮಧ್ಯಮವಿದ್ದಾಗ ಶಿಫಾರಸ್ಸಿನಷ್ಟೇ ಪೋಷಕಾಂಶ ನೀವು ಒದಗಿಸಬೇಕು ತಿಳಿರಣ್ಣ ಎಲ್ಲರ ಈ ಕಾಡಿನಂಗ ನಡೆದರ ನಿಮ್ಮ ಬಾಳು ಬಂಗಾರ ಆಗ್ತೈತನ್ನೋದ ತಿಳಿರಣ್ಣ ಈಯಗ ಆಗೀಯಗ ಈಯಗ ಆಗೀಯಗ